ಇಲ್ಲೊಂದು ಸೆಂಟೆನ್ಸ್ ಇದೆ, ಹೂ ಅಂದ್ರೆ ಯಾರು, ಟೋಲ್ಡ್ ಅಂದ್ರೆ ಹೇಳಿದ್ದು, ಯು ಅಂದ್ರೆ ನಿನಗೆ, ದಿಸ್ ಅಂದ್ರೆ ಇದು. ಟೋಟಲ್ 4 ವರ್ಡ್ಸ್ ಇದೆ. ಈ 4 ವರ್ಡ್ಸ್ಗಳು ಸೇರಿ ಒಂದು ಸೆಂಟೆನ್ಸ್ ಆಗಿದೆ. ಸೊ ನಾವೇನ್ ಮಾಡಬೇಕು ಅಂತ ಹೇಳಿದರೆ ವೆರಿ ಸಿಂಪಲ್ ಟ್ರಿಕ್ಸ್ ನಾನು ನಿಮಗೆ ಹೇಳಿಕೊಡ್ತೀನಿ. ಕೇವಲ ಹೂ ಟೋಲ್ಡ್ ಯು ದಿಸ್, ನಿನಗಿದು ಯಾರು ಹೇಳಿದ್ದು, ಈ ಒಂದು ಸೆಂಟೆನ್ಸ್ ಯೂಸ್ ಮಾಡಿಕೊಂಡು ನಮಗೆ ಲಕ್ಷಗಟ್ಟಲೆ ಸೆಂಟೆನ್ಸ್ ಮಾಡೋಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್, ಹೂ ಜಾಗದಲ್ಲಿ ನಿಮಗೆ ಯಾವ ಪದ ಬೇಕಾದರೂ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಐ ಟೋಲ್ಡ್ ಯು ದಿಸ್ ಅಂದ್ರೆ ಏನು, ಕ್ವಶನ್ ಬಿಡ್ರಿ, ನಾನು ನಿನಗಿದು ಹೇಳಿದ್ದು. ವಿ ಟೋಲ್ಡ್ ಯು ದಿಸ್ ಅಂದ್ರೆ ನಾವು ನಿನಗೆ ಹೇಳಿದ್ದು ಇದು ಅಂತ ಅರ್ಥ. ಶಿ ಟೋಲ್ಡ್ ಯು ದಿಸ್ ಅಂದ್ರೆ ಅವಳು ನಿನಗೆ ಇದು ಹೇಳಿದ್ದು. ಅವನು ನಿನಗಿದು ಹೇಳಿದ್ದು ಅಂತ ಹೇಳಬೇಕಾದ್ರೆ ಹಿ ಟೋಲ್ಡ್ ಯು ಇಸ್. ಪ್ರತಿಯೊಬ್ಬರು ನಿನಗಿದು ಹೇಳಿದ್ದಾರೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಎವ್ರಿ ಒನ್ ಟೋಲ್ಡ್ ಯು ದಿಸ್ ಅಂತ ವರ್ಡ್ಸ್ ಯೂಸ್ ಮಾಡ್ತೀವಿ. ಇನ್ನು ಯಾವ ಪದ, ರಾಮ ಸೀತಾ ಯಾವ ಪದ ಬೇಕಾದರೂ ಯೂಸ್ ಮಾಡ್ಬೋದು ಹೂ ಜೊತೆ. ಅದೇ ರೀತಿ ಹೂವನ್ನೇ ಇಟ್ಕೊಂಡು ಅಥವಾ ಯಾವ ಪದ ಬೇಕಾದರೂ ಚೇಂಜ್ ಮಾಡಿ ಹೂ ಜೊತೆ ಟೋಲ್ಡ್ ಜಾಗದಲ್ಲಿ ನಮಗೆ ಯಾವ ಒಂದು ಸೆಂಟೆನ್ಸ್ ಅನ್ನು ಯೂಸ್ ಮಾಡೋಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್, ಯಾರು ನಿನಗೆ ಇದು ಕೊಟ್ಟದ್ದು ಅಂತ ಕೇಳಬೇಕು. ಹೌ ಟು ಸೇ ಹೂ ಗೇವ್ ಯು ದಿಸ್, ಯಾರು ಇದು ನಿನಗೆ ಕೊಟ್ಟದ್ದು. ಗಿವ್ ಇದು ಪಾಸ್ಟ್ ಆಗಿರುತ್ತೆ, ರೈಟ್ ಅಲ್ವಾ. ಯಾರು ನಿನಗೆ ಇದು ಕಳುಹಿಸಿದ್ದು ಅಂತ ಕೇಳಬೇಕಾದ್ರೆ ಹೂ ಸೆಂಟ್ ಯು ದಿಸ್, ಹೂ ಸೆಂಟ್ ಯು ದಿಸ್, ಸೆಂಡ್ ಇದು ಪಾಸ್ಟು. ಅದೇ ರೀತಿ ಯಾರು ನಿನಗೆ ಇದು ಬೋಧನೆ ಮಾಡಿದ್ದು ಅಂತ ಹೇಳಬೇಕು. ಟೀಚ್ ಇದು ಪಾಸ್ಟ್ ಆಗಿರುತ್ತೆ, ಏನಿದು ಹೂ ಟಾಟ್ ಯು ದಿಸ್, ಯಾರು ನಿನಗಿದು ಬೋಧನೆ ಮಾಡಿದ್ದು. ಯಾರು ನಿನಗಿದು ತೋರಿಸ್ಕೊಟ್ಟದ್ದು ಅಂತ ಕೇಳಬೇಕಾದ್ರೆ ಹೂ ಶೋಡ್ ಯು ದಿಸ್, ಹೂ ಶೋಡ್ ಯು, ಹೂ ಶೋ ಇದು ಪಾಸ್ಟ್ ಆಗಿರುತ್ತೆ, ಶೋಡ್, ಹೂ ಶೋಡ್ ಯು ದಿಸ್. ಸೊ ನೋಡ್ರಿ, ಈ ಟೋಲ್ಡ್ ಜಾಗದಲ್ಲಿ ನಿಮಗೆ ಯಾವ ಪದ ಬೇಕಾದರೂ ಹಾಕ್ಬೋದು. ಇದು ಒಂದು ಅಂತಲ್ಲ, ಹೂ ಮೇಡ್ ಯು ದಿಸ್, ಏನ್ ಬೇಕಾದ್ರೂ ವರ್ಡ್ಸ್ ಯೂಸ್ ಮಾಡ್ಬೋದು. ಇಲ್ಲಿ ಯು ಎಂಬ ಪದ ಬಂದಿದೆಯಲ್ಲ, ಯು ಜಾಗದಲ್ಲಿ ನಾನು ಹೂ ಟೋಲ್ಡ್ ಹರ್ ಅಂದ್ರೆ ಅವಳಿಗೆ ಅಂತ ಅರ್ಥ ಬರುತ್ತೆ. ಅವಳಿಗಿದು ಯಾರು ಹೇಳಿದ್ದು, ಹೂ ಟೋಲ್ಡ್ ಹರ್ ದಿಸ್. ಅವನಿಗಿದು ಯಾರು ಹೇಳಿದ್ದು ಅಂತ ಹೇಳ್ಬೇಕಾದ್ರೆ ಹೂ ಟೋಲ್ಡ್ ಹಿಮ್ ದಿಸ್. ಇನ್ನು ಅವರಿಗೆ ಇದು ಯಾರು ಹೇಳಿದ್ದು ಅಂತ ಹೇಳ್ಬೇಕಾದ್ರೆ ಹೂ ಟೋಲ್ಡ್ ದೆಮ್ ದಿಸ್, ಹೂ ಟೋಲ್ಡ್ ದೆಮ್ ದಿಸ್. ನಮ್ಗಿದು ಯಾರು ಹೇಳಿದ್ದು ಅಂತ ಕೇಳ್ಬೇಕಾದ್ರೆ ಹೂ ಟೋಲ್ಡ್ ಅಸ್ ದಿಸ್, ನನಗಿದು ಯಾರು ಹೇಳಿದ್ದು ಅಂತ ಕೇಳಬೇಕಾದ್ರೆ ಹೂ ಟೋಲ್ಡ್ ಮೀ ದಿಸ್. ಈ ದಿಸ್ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ದಿಸ್ ಸ್ಟೋರಿ, ಹೂ ಟೋಲ್ಡ್ ದಿಸ್ ಸಾಂಗ್ಸ್, ಏನು ಬೇಕಾದರೂ ನಮಗೆ ಯೂಸ್ ಮಾಡೋಕ್ಕಾಗತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಸೊ ಹೂ ಜಾಗದಲ್ಲಿ ನಾವು ಸಬ್ಜೆಕ್ಟಿವ್ ವರ್ಡ್ ಯಾವುದು ಬೇಕಾದರೆ ಯೂಸ್ ಮಾಡ್ಬೋದು. ಐ, ವಿ, ಯು, ದೇ, ಶಿ, ಹಿ, ಇಟ್, ಸಮ್ ಒನ್, ಎವ್ರಿ ಒನ್, ನೋ ಒನ್, ಏನು ಬೇಕಾದರೂ ಯೂಸ್ ಮಾಡ್ಬೋದು. ಅದೇ ರೀತಿ ಟೋಲ್ಡ್ ಜಾಗದಲ್ಲಿ ಯಾವುದೇ ಒಂದು ವರ್ಬ್ ಹಾಕ್ಬೋದು, ಪಾಸ್ಟ್ ಫಾರ್ಮ್ ಹಾಕ್ಬೋದು. ಈಗ ಗೇವ್ ಇರುತ್ತೆ, ಸೆಂಟ್ ಇರುತ್ತೆ, ಟಾಟ್ ಇರುತ್ತೆ, ಶೋಡ್ ಇರುತ್ತೆ. ಯು ಜಾಗದಲ್ಲಿ ಒಬ್ಜೆಕ್ಟಿವ್ ವರ್ಡ್ ಯಾವುದು ಬೇಕಾದರೂ ಹಾಕ್ಬೋದು. ಒಬ್ಜೆಕ್ಟಿವ್ ಪ್ರನೌನ್ ಇರುತ್ತಲ್ಲ, ಮೀ, ಹರ್, ಹಿಮ್ಮು, ಯಾವ ಪದ ಬೇಕಾದರೂ ಹಾಕ್ಬೋದು. ಸೊ ಒಂದು ಸೆಂಟೆನ್ಸ್ ನೋಡಿಕೊಂಡು ಅದರಲ್ಲಿ ಬಹಳಷ್ಟು ಸೆಂಟೆನ್ಸ್ಗಳು ನಮಗೆ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ನಮಗೆ ಸ್ಟ್ರಕ್ಚರ್ ಇದು ಐಡಿಯಾ ಈಸಿಯಾಗಿ ಸಿಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಇನ್ನು ಹೂ ಟೋಲ್ಡ್ ಯು ದಿಸ್, ಈ ದಿಸ್ ಎಂಬ ಪದವನ್ನು ನಾನು ತೊಗೊಂಡ್ಬಿಡ್ತೀನಿ, ಡಿಲೀಟ್ ಮಾಡ್ತೀನಿ. ಹೂ ಟೋಲ್ಡ್ ಯು ಅಂತ ಹೇಳಿದರೆ ಏನರ್ಥ ಆಯಿತು, ನಿಮ್ಗಿದು ಯಾರು ಹೇಳಿದ್ದು ಅಂತ ಅರ್ಥ. ಓಕೆ, ಇನ್ನು ಯು ಎಂಬ ಪದವನ್ನು ಡಿಲೀಟ್ ಮಾಡಿ ದಿಸ್ ಎಂಬ ಪದವನ್ನು ಮಾತ್ರ ಹಾಕಿ ಯಾರಿದು ಬರೆದದ್ದು ಅಂತ ಕೇಳಬೇಕಾದ್ರೆ ಹೂ ರೋಡ್ ದಿಸ್, ಹೂ ರೋಡ್ ದಿಸ್ ಅಂತ ಯೂಸ್ ಮಾಡ್ತೀವಿ. ಯಾರಿದು ಕುಕ್ ಮಾಡಿದ್ದು ಅಂತ ಕೇಳಬೇಕಾದ್ರೆ ಹೂ ಕುಕ್ಡ್ ದಿಸ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ಯಾರು ಇದು ತೊಗೊಂಡು ಬಂದದ್ದು ಅಂತ ಕೇಳಬೇಕಾದ್ರೆ ಬ್ರಿಂಗ್ ಇದ್ದು ಪಾಸ್ಟು, ಹೂ ಬ್ರಾಡ್ ದಿಸ್ ಅಂತ ಪದ ಯೂಸ್ ಮಾಡ್ಬೋದು. ಅದೇ ರೀತಿ ಇನ್ನು ಬೇರೆ ಯಾವ ಪದ ಬೇಕಾದರೂ ಯೂಸ್ ಮಾಡ್ಬೋದು. ಯು ಕ್ಯಾನ್ ಟ್ರೈ ಯುವರ್ ಲೆವೆಲ್ ಬೆಸ್ಟ್ ಬೈ ಮೇಕಿಂಗ್ ದ ಸೆಂಟೆನ್ಸಸ್. ಅರ್ಥ ಆಯ್ತಲ್ಲ. ಹೂ ಜಾಗದಲ್ಲಿ ಐ, ವಿ ಯಾವುದು ಯೂಸ್ ಮಾಡ್ಬೋದು. ಟೋಲ್ಡ್ ಜಾಗದಲ್ಲಿ ಯಾವ ಪದ ಬೇಕಾದರೂ ಪಾಸ್ಟ್ ಫಾರ್ಮಲ್ಲಿ ಯೂಸ್ ಮಾಡಿ ನನಗೆ ಒಂದು 2 ಎಕ್ಸಾಂಪಲ್ ನಿಮ್ಮದೇ ದಾಟಿಯಲ್ಲಿ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ಓಕೆ, ವಿಶ್ ಯು ಆಲ್ ದ ವೆರಿ ಬೆಸ್ಟ್.